ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜೂನ್ 10. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 162ನೇ ಪುಟ. ಶೀರ್ಷಿಕೆ: ಆನಂದದ ಮನೆಯ ವಾತಾವರಣವು ಆರೋಗ್ಯವನ್ನು ವೃದ್ಧಿಸುತ್ತದೆ. ಈ ದಿನದ ಸತ್ಯವೇದದ ವಾಕ್ಯ: ಯಾರಿಗೆ ಯೆಹೋವನು ದೇವರಾಗಿರುತ್ತಾನೋ ಅವರು ಭಾಗ್ಯವಂತರು. ಕೀರ್ತನೆಗಳು 144ನೇ ಅಧ್ಯಾಯ 15ನೇ ವಚನ. ಪ್ರೀತಿ ನೆಲೆಸಿರುವ ಮನೆ ಮತ್ತು ಎಲ್ಲಿ ಆ ಪ್ರೀತಿಯು ನೋಟದಲ್ಲಿ, ಮಾತಿನಲ್ಲಿ, ಕ್ರಿಯೆಯಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತದೋ ಅಲ್ಲಿ ದೇವದೂತರು ನೆಲೆಸಲು ಸಂತೋಷಪಡುವ, ಇಷ್ಟಪಡುವ ಸ್ಥಳವಾಗಿರುತ್ತದೆ. ಪ್ರೀತಿ, ಉಲ್ಲಾಸ ಮತ್ತು ಸಂತೋಷದ ಸಂತೃಪ್ತಿ ಎಂಬ ಸೂರ್ಯಕಿರಣಗಳು ನಿಮ್ಮ ಸ್ವಂತ ಹೃದಯಗಳನ್ನು ಪ್ರವೇಶ ಮಾಡಲಿ ಮತ್ತು ಅದರ ಸುಗಂಧವಾದ ಸಿಹಿಯು ಮನೆಯನ್ನು ತುಂಬಲಿ, ವ್ಯಾಪಿಸಲಿ. ಸಸ್ಯ ಜಗತ್ತಿಗೆ ಗಾಳಿ ಮತ್ತು ಸೂರ್ಯಕಿರಣಗಳು ಹೇಗಿರುತ್ತದೋ ಹಾಗೆಯೇ ಹೀಗೆ ರೂಪಿಸಲಾದ ಪರಿಸರದ ವಾತಾವರಣವು ಮನಸ್ಸು ಮತ್ತು ದೇಹದ ಆರೋಗ್ಯ ಮತ್ತು ಚೈತನ್ಯವನ್ನು ಉತ್ತೇಜಿಸುತ್ತದೆ. ಉಲ್ಲಾಸ, ಕೃತಜ್ಞತೆ ಮತ್ತು ಕೃತಜ್ಞತಾ ಸ್ತುತಿ ಸ್ತೋತ್ರದ ಸ್ಮರಣೆಯನ್ನು ಪಾಲಿಸಲು ಆತ್ಮವನ್ನು ಶಿಕ್ಷಣಗೊಳಿಸಿ. ದೇವರು ನಮ್ಮನ್ನು ಪ್ರೀತಿಸುವ ಆ ದೊಡ್ಡ ಪ್ರೀತಿಗಾಗಿ ಕೃತಜ್ಞತೆಯನ್ನು ಸಲ್ಲಿಸಿ. ಕ್ರೈಸ್ತೀಯ ಹರ್ಷಚಿತ್ತದ ಉಲ್ಲಾಸವು ಪರಿಶುದ್ಧತೆಯ ಸೌಂದರ್ಯವಾಗಿದೆ. ದುಃಖ ಮತ್ತು ಆತಂಕವು ಒಂದೇ ಒಂದು ಕೆಡುಕನ್ನು ನಿವಾರಿಸಲು ತಪ್ಪಿಸಲು ಸಾಧ್ಯವಿಲ್ಲ, ಆದರೆ ಅವು ದೊಡ್ಡ ಹಾನಿಯನ್ನು ಉಂಟುಮಾಡುತ್ತವೆ. ಆದರೆ ಉಲ್ಲಾಸ, ಭರವಸೆ, ನಿರೀಕ್ಷೆಗಳು ಇತರರ ಮಾರ್ಗವನ್ನು ಬೆಳಗಿಸುತ್ತದೆ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು ಎಂದು ವಾಕ್ಯವು ಹೇಳುತ್ತದೆ. ಹರ್ಷಚಿತ್ತ, ಉಲ್ಲಾಸ, ತೃಪ್ತಿ, ಸಂತೋಷದ ಮನೋಭಾವವನ್ನು ತಾಯಿಯು ಮಕ್ಕಳಲ್ಲಿ ಬೆಳೆಸಬೇಕು, ಪೋಷಿಸಬೇಕು. ಈ ನಿಟ್ಟಿನಲ್ಲಿ ತಾಯಿಯು ಮಾಡುವ ಪ್ರತಿಯೊಂದು ಪ್ರಯತ್ನವು ಅವಳ ಮಕ್ಕಳ ದೈಹಿಕ ಯೋಗಕ್ಷೇಮ ಮತ್ತು ನೈತಿಕ ಗುಣಸ್ವಭಾವದಲ್ಲಿ ಸಮೃದ್ಧಿಯಾಗಿ ಮತ್ತೆ ಕೊಡಲಾಗುತ್ತದೆ. ಹರ್ಷಚಿತ್ತದಿಂದ ಕೂಡಿದ ಮನೋಭಾವವು ಆಕೆಯ ಕುಟುಂಬದ ಸಂತೋಷವನ್ನು ಉತ್ತೇಜಿಸುತ್ತದೆ ಮತ್ತು ಅವಳ ಸ್ವಂತ ಆರೋಗ್ಯವನ್ನು ವೃದ್ಧಿಸುತ್ತದೆ. ದೈಹಿಕ ಆರೋಗ್ಯ ಮತ್ತು ಸ್ಥಿರಚಿತ್ತದ ಗುಣಸ್ವಭಾವಗಳಿಗಾಗಿ ಆರೋಗ್ಯಕ್ಕಾಗಿ ಯುವಕರಲ್ಲಿ ವ್ಯಾಯಾಮ, ಹರ್ಷಚಿತ್ತ, ಸಂತೋಷ ಮತ್ತು ಆಹ್ಲಾದಕರ ವಾತಾವರಣದ ಅಗತ್ಯವಿದೆ. ಅಂಧಕಾರದಿಂದ ಅದ್ಭುತವಾದ ಬೆಳಕಿನೆಡೆಗೆ ನಮ್ಮನ್ನು ಕರೆದಾತನಿಗೆ ಸ್ತುತಿ ಸ್ತೋತ್ರಗಳನ್ನು ನಾವು ತೋರಿಸುವಂತೆ ಬೆಳಕಿನ ಮಕ್ಕಳ ಹಾಗೆ ನಾವು ಉಲ್ಲಾಸವನ್ನು, ಸಂತೋಷದ ಚೈತನ್ಯವನ್ನು ಬೆಳೆಸಿಕೊಳ್ಳಬೇಕು, ಪೋಷಿಸಬೇಕು ಎಂದು ದೇವರು ಬಯಸುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.